ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತಂದ್ರೆ ಬ್ಯಾಂಗ್ಳೂರಲ್ಲಿ ಮಾವಿನ ಮೇಳ ನಡೀತಾ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇವತ್ತು ಸಂಡೇ ಬಂದಿದ್ದೀವಿ. ಇವತ್ತು ಲಾಸ್ಟ್ ಡೇಟು. ತುಂಬಾ ರಶ್ ಇದ್ದಾರೆ. ನೋಡೋಣ ಏನೇನು ತಿಂತೀವಿ ಏನೇನು ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ, ಬನ್ನಿ. ನಾನೇನೋ ಒಳ್ಳೆ ಜೋಶಲ್ಲಿ ಚೆನ್ನಾಗಿ ವಿಡಿಯೋನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದರೆ, ಇಲ್ಲಿ ನೋಡಿದ್ರೆ ಭಯಂಕರ ಅಂದರೆ ಬೆಂಕಿ ಜನ. ನಾವು ನೋಡಿದ್ರೆ ಸಂಡೇ ಟೈಮ್ ಹೋಗ್ಬಿಟ್ಟಿದ್ದೀನಿ. ಅದು ಲಾಸ್ಟ್ ಡೇ ಇದ್ದಿದ್ದೆ ಸಂಡೇ. ನಾನು ಸಂಡೇ ಅಂತ ನಾನು ಗೊತ್ತಿತ್ತು, ಬಟ್ ನನಗೆ ಇಷ್ಟು ರಶ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ನಾನು ಯಾಕಪ್ಪ ಹೋದೆ ಅಂತ ಅನ್ನಿಸ್ಬಿಡ್ತು ನಿಜವಾಗ್ಲೂ. ಒಟ್ಟಿನಲ್ಲಿ ಒಂಥರ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿರಲಿಲ್ಲ. ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಬಟ್ ನಾನು ಫಸ್ಟು ಮ್ಯಾಂಗೋ ಲಸ್ಸಿನ ತೊಗೊಬಂದಿದ್ದೀನಿ. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ನಮ್ಮ ಅಮ್ಮನ ತೋರಿಸ್ತೀನಿ, ಫಸ್ಟು ಟೇಸ್ಟ್ ಮಾಡಿಸ್ತೀನಿ. ಎತ್ಕೋ, ಮಿಕ್ಸ್ ಮಾಡಿ ಫುಲ್ ಎತ್ಕೋ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಕೇಳಿಸ್ತಿಲ್ಲ? ಎಲ್ಲರೂ ಹೇಗಿದ್ದೀರಾ? ಎಲ್ಲ ತಿನ್ನೋದ್ರಲ್ಲಿ ಬಿಸಿ ಇದೆ. ಮಾವು ಮೇಳ 2026 ವಾಸವಿ ಕಾಲೋನಿ ಸ್ಥಾಪಿಸುವ ಮಾವು ಮೇಳ 2026. ಎಲ್ಲರೂ ಮ್ಯಾಂಗೋ ಮೇಳಲ್ಲಿ ಫುಡ್ ಸ್ಟ್ರೀಮ್ ಮಾಡೋದು ಎಲ್ಲರೂ ಇಷ್ಟ ಆಯ್ತಾ? ಆಯ್ತಾ? ಚಪ್ಪಾಳೆ ಕಡೆ ಕಿಚ್ಚು ಎಷ್ಟು ಇಷ್ಟ ಆಯ್ತು? ನಾವೆಲ್ಲ ಒಂದು ಲೈವ್ ಹೊಡಿತೀವಿ ಮ್ಯಾಂಗೋ ಮೇಳ ಹೇಗಿದ್ದಾರೆ ಗೊತ್ತಾ? ಈ ಕಾರಣಕ್ಕೆ ಚಿನ್ನ ಖರೀದಿ ಮಾಡೋದು ತುಂಬಾ ಕಷ್ಟ. ಗೋಲ್ಡ್ ಪ್ರೈಸ್ ತುಂಬಾ ಜಾಸ್ತಿ ಇದೆ. ಅದಕ್ಕೆ ಗೋಲ್ಡ್ ತರ ಇರುವಂತಹ ಮ್ಯಾಂಗೋನ ಖರೀದಿ ಮಾಡಿ ಚೆನ್ನಾಗಿ ಜೋರ ಚಪ್ಪಾಳೆ ಕಡೆ. ಸೊ ಈ ಮ್ಯಾಂಗೋ ಮೇಳದಲ್ಲಿ ಈ ದಿನ ಈ ಸಂಜೆ ನಮ್ಮೆಲ್ಲ ಎಂಟರ್ಟೈನ್ ಮಾಡಕ್ಕೆ ಖ್ಯಾತ ಸಂಗೀತ ನನಗೇನು ಓಕೆ ಓಕೆ ಅಂತ ಅನಿಸ್ತದೆ. ಅಷ್ಟೊಂದೇನು ವೈಟ್ ಕಲರ್ ಹಾಕಿದ್ದಾರೆ, ಅದೊಂದು ನನಗೇನು ಇಷ್ಟ ಆಗ್ತಾ ಇಲ್ಲ. ನೋಡೋಣ ಇವಾಗ ಬೇರೆ ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಇನ್ನೊಂದೇನಪ್ಪ ನಾವು ತಿಳ್ಕೊಬೇಕಂತಂದರೆ, ಯಾವಾಗಲೂ ಅಷ್ಟೇ ಈ ಥರ ಫುಡ್ ಸ್ಟಾಲ್ಗಳಿದ್ದಾಗ ಸಂಡೇ ಸ್ಯಾಟರ್ಡೇ ಅಥವಾ ಈ ಥರ ರಶ್ ಇದ್ದಾಗ ತಿನ್ನೋದು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಯಾಕಂದರೆ ಅಷ್ಟು ಜನದ ಮಧ್ಯೆ ಕಷ್ಟಪಟ್ಟು ತಿಂದಾಗ ಅಯ್ಯೋ ಏನು ಇಷ್ಟೊಂದು ಕಷ್ಟಪಟ್ಕೊಂಡು ತಿನ್ನಬೇಕಾ ಅನ್ನೋ ಮೂಡೇ ಹೋಗ್ಬಿಡುತ್ತೆ, ತಿನ್ನೋ ಮೂಡ್ ಹೋಗ್ಬಿಡುತ್ತೆ. ಸೊ ಅದರಿಂದ ತಿನ್ನಬೇಕು ಅಂದರೆ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ತಿನ್ಬೇಕು ನನ್ನ ಪ್ರಕಾರ. ಚೆನ್ನಾಗಿದೆ. 100 ಮೀಟರ್ ಅಷ್ಟು ಉದ್ದ ಲೈನ್ ಇದೆ. ನನಗೆ ತಿನ್ನೋದಾ ಬೇಡವಾ ಅನ್ನೋದೇ ಒಂದು ತಲೆನೋವಾಗ್ಬಿಟ್ಟಿತ್ತು. ಹೆಂಗೋ ಮಾಡಿ ಒಟ್ಟಿನಲ್ಲಿ ಅದು ನಮ್ಮ ಕೌಶಿಕ್ ಬೇರೆ, ಅವ್ನು ಸಿಕ್ಕಾಪಟ್ಟೆ ತೀಟೆ. ಅವ್ನ ಇಟ್ಕೊಂಡು ನಿಜ ಅವನನ್ನು ಆಚೆ ಕಡೆ ಮೇಂಟೈನ್ ಮಾಡೋದು ತುಂಬ ಅಂದರೆ ಕಷ್ಟ. ಅದ್ರ ಮಧ್ಯ ಮಕ್ಕಳು ಡ್ಯಾನ್ಸ್ ಬೇರೆ ಮಾಡ್ತಾಯಿದ್ರು. ಅದು ಒಂಥರ ಕ್ಯೂಟಾಗಿ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಟ್ ನೈಟ್ ಟೈಮ್ ಈ ಥರ ಹೋಗೋದು ನನಗೆ ಇಷ್ಟ ಆಗುತ್ತೆ. ಬಟ್ ಕೌಶಿಕು ಅಷ್ಟಾಗಿ ಇದು ಮಾಡ್ತಾ ಇರಲಿಲ್ಲ, ತುಂಬ ರಶ್ ಇದ್ದರು. ಆಮೇಲೆ ಅವನು ಸ್ವಲ್ಪ ತೀಟೆ ಅಂದರೆ ಸ್ವಲ್ಪ ಕೆಳಗಡೆ ಬಿಡಿ ನಾನು ಓಡಾಡಬೇಕು ಆ ಥರ ಮಾಡೋದು ಜಾಸ್ತಿ. ಅದರಿಂದ ನನಗೆ ಅಷ್ಟು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ, ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಅಷ್ಟು ಜನದ ಮಧ್ಯ ವೀಡಿಯೋನೇ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಆ ಲೈನಲ್ಲಿ ನಿಂತ್ಕೊಳ್ಳೋದಾ, ಇಲ್ಲ ತಿನ್ನೋದಾ, ತಿಂದ್ರೂ ಹೆಂಗೆ ಕುತ್ಕೊಂಡು ತಿನ್ನೋದಾ, ಆ ಥರ ಆಗ್ಬಿಟ್ಟಿತ್ತು. ಮತ್ತು ಕೆಲವೊಂದು ಫುಡ್ಗಳಂತೂ ನಾನು ಒಂದು ರೈಸ್ ತಂದು ತೊಗೊಂಡಿದ್ದೆ, ಅದಂತೂ ಎಷ್ಟು ಅಸಹ್ಯವಾಗಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಖಾರ ಇತ್ತು. ಒಂದು ಚೂರು ಚೆನ್ನಾಗಿರಲಿಲ್ಲ. ಯಾವಾಗಲೂ ಅಷ್ಟೇ ಯಾವುದಾದ್ರೂ ಒಂದು ಫುಡ್ನ ಕೊಡ್ತಾಯಿದ್ದೀವಿ ಅಂದರೆ ಒಂದ್ಸಲ ಅವರು ಟೇಸ್ಟ್ ಮಾಡಬೇಕು, ಆಮೇಲೆ ಕೊಡಬೇಕು. ಅಷ್ಟು ಖಾರ ಇದೆ ಅಂತಂದರೆ ಸುಮ್ಮನೆ ಬರುತ್ತಾ? ಒಂದು ₹100 ಅಂತಂದರೂ ಸುಮ್ಮನೆ ಬರೋದಿಲ್ವಲ್ಲ. ಸೊ ಕ್ವಾಂಟಿಟಿನೂ ಕಡಿಮೆ. ಇದಂತೂ ಟೇಸ್ಟ್ ಅಂತೂ ಅಸಹ್ಯ ಅಂದರೆ ಫುಲ್ ಅಸಹ್ಯವಾಗಿತ್ತು. ಆ ಕೌಂಟರಲ್ಲಿ ಅಷ್ಟೊಂದು ಜನನೇ ಇರಲಿಲ್ಲ. ನಾನು ಈ ಥರ ವೀಡಿಯೋನ ನೋಡಿದ್ನಲ್ಲ, ಸೊ ಯಾರೋ ಒಬ್ಬರು ಚೆನ್ನಾಗಿದೆ ಅಂತ ಅಂದರು. ಸೊ ಅದಕ್ಕೋಸ್ಕರ ನಾನು ತೊಗೊಂಡೆ. ಮತ್ತು ರೈಸ್ ನಾನೇನು ತೊಗೊಂಡಿರಲಿಲ್ವಲ್ಲ, ಸೊ ಅದರಿಂದ ಸರಿ ಒಂದ್ಸಲ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ತೊಗೊಂಡೆ. ನಿಜವಾಗ್ಲೂ ಅಸಹ್ಯ ಅಂದರೆ ನಾನು ಒಂದೇ ಒಂದು ಬೈಟ್ ಅಷ್ಟೇ ತಿಂದಿದ್ದು. ನಮ್ಮ ಅಮ್ಮನೂ ಒಂದು ಬೈಟ್ ಅಷ್ಟೇ ತಿಂದಿದ್ದು, ಅದನ್ನು ಬಿಸಾಕಿದ್ದಾಯಿತು. ಸುಮ್ಮನೆ ವೇಸ್ಟ್ ಆಯಿತು ತೊಗೊಂಡಿದ್ದು. ಬಟ್ ಎಲ್ಲ ಫ್ಲೇವರು ಒಂದೇ ಥರ ಇತ್ತು. ನನಗೇನು ಅಷ್ಟೊಂದೇನು ವಾವ್ ಅಂತ ಅನ್ನಿಸ್ಲಿಲ್ಲ. ಆ ರಶಲ್ಲಿ ತಿನ್ನಬೇಕಾ ಅಂತ ಅನ್ನಿಸ್ತು. ಸುಮ್ಮನೆ ಹೋಗಿದ್ವಲ್ಲ, ಇನ್ನೇನು ಮತ್ತೆ ಅಷ್ಟು ದೂರದಿಂದ ಮತ್ತೆ ವಾಪಸ್ ಬರೋದು ಅಂತ ಅಂದ್ಬಿಟ್ಟು ಹಿಂಗೋ ಒಂದು 4-5 ಫುಡ್ ಏನೋ ತಿಂದ್ವಿ. ಬಟ್ ನಾವು ಆಲ್ಮೋಸ್ಟ್ ಅಲ್ಲೆಲ್ಲ ಸ್ವಲ್ಪ ಸ್ವೀಟೇ ತೊಗೊಂಡಿದ್ವಿ. ಯಾಕಂದರೆ ನಾವು ಜಾಸ್ತಿ ಖಾರ ಅಷ್ಟು ಇಷ್ಟಪಡಲ್ಲ. ಆದ್ರೂ ತೊಗೊಂಡಿದ್ದು ಒಂದೇ ಒಂದು ಐಟಮ್ ಅಂತೂ ನೆಕ್ಸ್ಟ್ ಲೆವೆಲ್ ಖಾರ ಇತ್ತು. ಅದರಿಂದ ನನಗೆ ಸದ್ಯ ನಾವು ತೊಗೊಂಡಿರೋದೆಲ್ಲ ಸ್ವೀಟ್ ಇರೋದ್ರಿಂದ ಹೆಂಗೋ ಒಂದು ಮ್ಯಾನೇಜಬಲ್ ಆಗಿ ತಿಂದ್ಕೊಂಡು ವಾಪಸ್ ಬಂದಿದ್ದಾಯಿತು.
ನಿಜವಾಗ್ಲೂ ಆ ರಶಲ್ಲಿ ತಿನ್ನೋಕ್ಕೆ ಒಂದು ಐಟಮ್ ತೊಗೊಳಕ್ಕೆ ಹಾಫ್ ಆನ್ ಅವರ್ ಬೇಕು. ಹಾಫ್ ಆನ್ ಅವರ್ ನಿಂತ್ಕೊಂಡು ಒಂದು ಐಟಮ್ ತಿಂದು ಅಲ್ಲಿರೋ ಐಟಮ್ಸ್ನ ತಿನ್ನೋದಕ್ಕೆ ಆಗೋದಿಲ್ಲ. ಒನ್ ಡೇ ಫುಲ್ ಬೇಕಾಗುತ್ತೆ ಒಂದೊಂದೇ ತೊಗೊಂಡು ತಿನ್ನೋದಕ್ಕೆ. ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸು ತುಂಬ ವರ್ಸ್ಟ್ ಆಗಿತ್ತು. ಮತ್ತು ಇಲ್ಲಿ ನಮ್ಮ ಅಜ್ಜಿ ಮಾಡ್ತಾ ಇದ್ರಲ್ಲ, ಸೊ ಆ ರೀತಿ ಒಂದು ನಾನು ಸಾಂಬಾರನ್ನ ಮಾಡಿದ್ದೀನಿ. ಸೊ ನೋಡಿ, ನಿಮಗೆ ಇಷ್ಟ ಆದರೆ ಒಂದ್ಸಲ ನೀವು ಆ ಮಜ್ಜಿಗೆ ಸಾಂಬಾರನ್ನ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮಜ್ಜಿಗೆನ ಚೆನ್ನಾಗಿ ಮಜ್ಜಿಗೆ ಮಾಡಿಕೊಂಡು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಬೇಕಂದರೆ ಬಾಡಿಗೆ ಮೆಣಸಿನ್ಕಾಯಿನೂ ಹಾಕ್ಕೊಬೋದು. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ, ಮಜ್ಜಿಗೆ ಹಾಕಿ ನಾನು ಅಂದರೆ ಕಡಲೆ ಹಿಟ್ಟೇನಿದೆ, ಕಡಲೆ ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ಗಂಟು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕಿದ್ದೀನಿ. ಚೆನ್ನಾಗಿ ಕುದಿಸಿದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಇದಿಷ್ಟು ಹಾಕಿ ಕುದಿಸಿದ್ರೆ ಮುಗೀತು. ತುಂಬಾ ಟೇಸ್ಟಿಯಾಗಿರುತ್ತೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ನಮ್ಮ ಮನೆಯವರು ಈ ಒಂದು ಎಕ್ಸ್ಟ್ರಾ ಇನ್ನೊಂದು ಕಾರ್ ತೊಗೊಬಂದರು. ಇದು ಸಖತ್ತಾಗಿದೆ ನೋಡೋದಕ್ಕೆ. ನಮ್ಮ ಮನೆಯವರು ಆಟ ಆಡೋಕ್ಕೆ ತಂದಿದ್ದಾರಾ, ನನ್ನ ಮಗ ಆಟ ಆಡೋಕ್ಕೆ ತಂದಿದ್ದಾರಾ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಆ ಒಂದು ಕಾರ್ಗಿಂತ ರಿಮೋಟ್ ಕಂಟ್ರೋಲ್ ಕಾರ್ ಇನ್ನೊಂದಿದೆ. ಅದು ನಾನು ತೋರಿಸಿದ್ದೀನೋ ತೋರಿಸಿಲ್ವೋ ಗೊತ್ತಿಲ್ಲ. ಮೇ ಬಿ ತೋರಿಸಿದ್ದೀನಿ ಅನ್ಕೊತೀನಿ. ಬಟ್ ಈ ಕಾರು ಕ್ಯೂಟಾಗಿದೆ ಮತ್ತು ಇದರ ಒಂಥರ ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ಸೌಂಡ್ ಮಾಡುತ್ತೆ. ನಾವೇನಾದರೂ ಅದನ್ನ ಟಚ್ ಮಾಡೋಕ್ಕೆ ಹೋದರೆ ಅದು ವಾಪಸ್ ಹಿಂದೆ ಹೋಗುತ್ತೆ. ಈ ಥರ ಎಲ್ಲ ಚೆನ್ನಾಗಿದೆ. ಒಂಥರ ಚೆನ್ನಾಗಿ ಅನ್ನಿಸ್ತು. ಬಟ್ ಇವಾಗ ಅವನು ಆಡಲ್ಲ. ಬಟ್ ಅದನ್ನು ಇಂಟ್ರೆಸ್ಟಿಂದ ನೋಡ್ತಾನೆ. ಅದನ್ನು ಮೂವ್ ಮಾಡಿದ್ರೆ ನಾವು ಅದನ್ನು ನೋಡ್ತಾ ಇರ್ತಾನೆ. ಸೊ ಅದರಿಂದ ಅವ್ನಿಗೊಂಥರ ಇಷ್ಟ ಆಗುತ್ತೆ. ಸಮ್‌ಟೈಮ್ಸ್ ಅವನು ಏನು ಹೇಳೋ ಮಾತನ್ನ ಕೇಳಿಲ್ಲ ಅಂದಾಗ ಸೊ ಈ ಒಂದು ಕಾರ್‌ನ ಹಾಕ್ಬಿಟ್ಟು ಹಿಡ್ಕೊಂಡು ಮೂವ್ ಮಾಡೋದು, ಅದನ್ನು ಏನೋ ಆಟ ಆಡೋದು ಮಾಡಿದ್ರೆ ಸೊ ಅದನ್ನು ನೋಡ್ಕೊಂಡಿರ್ತಾನೆ. ನೋಡ್ಬೋದು. ನಿಮಗೆ ಈ ಒಂದು ಕಾರ್ ಇಷ್ಟ ಆಯ್ತಾ? ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ನಮ್ಮ ಮನೆಯವ್ರಿಗೂ ಇಷ್ಟ ಆಗಿದೆ ಅನಿಸುತ್ತೆ. ಸೊ ಅದಕ್ಕೇನೆ ಅವರು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು. ನಿಮಗೆ ಬೇಕಂತಂದರೆ ನನಗೆ ಹೇಳಿ, ನಾನು ಅವ್ರ ಹತ್ರ ಎಲ್ಲಿ ಆರ್ಡರ್ ಮಾಡಿರೋದು ಅಂತ ತಿಳ್ಕೊಂಡು ನಿಮಗೆ ಲಿಂಕ್‌ನ ಕಳಿಸ್ತೀನಿ. ತುಂಬಾ ಚೆನ್ನಾಗಿದೆ. ದೊಡ್ಡೋರು ಆಡೋದಕ್ಕೂ ಚೆನ್ನಾಗಿದೆ. ಬಟ್ ಗಿಫ್ಟ್ ಕೊಡೋದಕ್ಕಂತೂ ಮಸ್ತಾಗಿದೆ.